ಗೋಶಾಲೆಯಲ್ಲಿ ಒಂದು ಸುತ್ತು ಗೋಸೇವೆ ಸಿಗುವುದು ಕಷ್ಟ. ಆ ಭಾಗ್ಯ ಇವತ್ತು ನನಗೆ ಸಿಕ್ಕಿದೆ. ಏನಪ್ಪ, ಎಲ್ಲಿ, ಯಾವ ಗೋಶಾಲೆ ಅಂತೀರ? ಭಾಳ ರೋಚಕ ಇದೆ, ಇಂಟ್ರೆಸ್ಟ್ ಇದೆ, ಅದ್ಭುತ ಇದೆ, ಆಧ್ಯಾತ್ಮಿಕ ಇದೆ, ಕಲೆ ಇದೆ, ಸಾಹಿತ್ಯವಿದೆ, ಸಂಗೀತವಿದೆ, ಆನಂದವಿದೆ, ಜ್ಞಾನವಿದೆ, ದಾನವಿದೆ ಅಂತ ಸ್ವಾತಂತ್ರ್ಯದ ಕಹಳೆ ಮೊಳಗಿಸಿದ ಕ್ಷೇತ್ರಕ್ಕೆ ನಾನು ಇವತ್ತು ಹೋಗಿದ್ದೆ. ಯಾವುದು ಏನು ಅನ್ನೋದು ಒಮ್ಮೊಮ್ಮೆ ಪ್ರಸಂಗ ಹೇಗೆ ಬರುತ್ತೆ ಗೊತ್ತಿಲ್ಲ. ಆ ಪ್ರಸಂಗದ ಪರಿಸ್ಥಿತಿ ಅನುಗುಣವಾಗಿ ನಾವು ಸಾಗಲೇಬೇಕಾಗತ್ತೆ. ಜೀವನದಲ್ಲಿ ಏರುಪೇರುಗಳನ್ನು ಕಾಣಬೇಕಾಗತ್ತೆ. ಕಷ್ಟ ಬಂದಾಗ ಕುಗ್ಗದೆ, ಸಂತಸ ಬಂದಾಗ ಹಿಗ್ಗದೆ, ಹಣ ಬಂದಾಗ ಹಿಗ್ಗದೆ ಕುಗ್ಗದೆ ಒಂದೇ ಸಮನಾಗಿರುವುದೇ ಜೀವನ. ಬನ್ನಿ, ಆ ಕ್ಷೇತ್ರದ ಸಂಪೂರ್ಣ ವರದಿಯನ್ನು ನಿಮಗಾಗಿ ತಂದಿದ್ದೀನಿ. ಗೋಸೇವೆ, ಗೋಶಾಲೆಗೆ ನಾನು ಇವತ್ತು ಬಂದಿದ್ದೀನಿ. ಅಲ್ಲಿಂದ ಆರಂಭವಾಗುತ್ತೆ ಪುಣ್ಯಕ್ಷೇತ್ರ, ಆಧ್ಯಾತ್ಮಿಕ ಕ್ಷೇತ್ರ. ನಮ್ಮ ಪಯಣ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಕಡೆಗೆ ನಾನು ಹೊರಟಿದ್ದೀನಿ. ನಾನಲ್ಲ, ನಾವೆಲ್ಲ ಹೊರಟಿದ್ದೀವಿ. ಭಾಳ ಜನ ಇಲ್ಲಿ ನಾವು ಒಂದು ಮದುವೆಯ ಪ್ರಸಂಗ, ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಆಧ್ಯಾತ್ಮಿಕ ಕ್ಷೇತ್ರ ಕಡೆ, ಹಚ್ಚ ಹಸುರಿನ ತಾಣ, ಬರದ ನಾಡಿನಲ್ಲಿ ಕೂಡ ಇಂಥ ಅಜ್ಞಾತವಾಗಿ ಅಂದು ಇತ್ತು. ಇದೇ ಇಂಚಿಗೇರಿ ಸಂಪ್ರದಾಯದ ಮುಖ್ಯ ಪ್ರವೇಶದ್ವಾರದಿಂದ ಒಳಗಡೆ ನಾವು ಪ್ರವೇಶ ಮಾಡೋಣ. ಸದ್ಗುರು ಸಮರ್ಥ ಬಾಬು ಸಾಹೇಬ್ ಮಹಾರಾಜ್, ಸದ್ಗುರು ಅಂಬುರಾವ್ ಮಹಾರಾಜ್ ಇಂಚಿಗೇರಿ ಹಲವಾರು ಆಧ್ಯಾತ್ಮಿಕ ಗುರುಗಳಿಂದ ಈ ಕ್ಷೇತ್ರ ಪಾವನ ಭೂಮಿಯಾಯಿತು. ದನಕ್ಕಿಂತ ಜ್ಞಾನ ದೊಡ್ಡದು, ದಾನದಲ್ಲಿ ಅನ್ನದಾನ ದೊಡ್ಡದು, ಮಠಕ್ಕಿಂತ ಮನಸ್ಸು ದೊಡ್ಡದು, ಹೊಸದಕ್ಕಿಂತ ಹಳೆಯದು ದೊಡ್ಡದು. ಎಲ್ಲವೂ ಹಳೆಯ ಕಾಲದಿಂದ ಆಧುನಿಕ ಕಾಂಕ್ರೀಟ್ ಕಾಡಿನವರಿಗೆ ಕೂಡ ಇಲ್ಲಿ ನೋಡಲಿಕ್ಕೆ ಅದ್ಭುತ ತಾಣ, ಕ್ಷೇತ್ರ. ಹೀಗಾಗಿ ಇಲ್ಲಿ ನೀವು ಕೂಡ ಒಂದ್ಸಲ ಭೇಟಿ ಕೊಡಬೇಕು. ಇಲ್ಲಿ ಹಲವಾರು ಆಧ್ಯಾತ್ಮಿಕ ಶರಣರ ಸಮಾಧಿಗಳನ್ನು ನೀವು ನೋಡ್ತೀರಿ. ಸದ್ಗುರು ಸಮರ್ಥ ಬಾಬು ಸಾಹೇಬ್ ಮಹಾರಾಜರ ಸಮಾಧಿಯಿಂದ ನಾನು ಈ ಕ್ಷೇತ್ರದ ಪರಿಚಯನ ಆರಂಭ ಮಾಡ್ತಾ ಇದ್ದೀನಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಠ ಆಧ್ಯಾತ್ಮಿಕ ಕ್ಷೇತ್ರವಾಗಿ ಹಲವಾರು ಧರ್ಮದ ಸಾರಾಂಶಗಳನ್ನು ಒಟ್ಟುಗೂಡಿಸಿ 10 ಸಮಾಸಗಳನ್ನು ದಾಸಬೋಧ ರೂಪದಲ್ಲಿ ಮಹಾನ್ ಗ್ರಂಥದ ಪರಂಪರೆ. ಇದುವೇ ಇಂಚಿಗೇರಿ ಸಂಪ್ರದಾಯ. ಸಮರ್ಥ ರಾಮದಾಸ್ ಮಹಾರಾಜರು, ಯಾರು ಶಿವಾಜಿ ಮಹಾರಾಜರನ್ನ ಗುರುವಾದಂಥ ಸಮರ್ಥ ರಾಮದಾಸ್ ಮಹಾರಾಜರಿಂದ ಇಲ್ಲಿ ಬಹಳಷ್ಟು ಪ್ರಖ್ಯಾತರನ್ನು ಪಡೆದು ಈ ಸಂಪ್ರದಾಯ. ಸದ್ಗುರು ಅಂಬುರಾವ್ ಮಹಾರಾಜರು ಇಂಚಿಗೇರಿ ಅವರ ಎಲ್ಲ ಸಮಾಧಿಗಳನ್ನು, ಈ ಸಪ್ತ ಶರಣರ ಸಮಾಧಿಗಳು ಇಲ್ಲಿ ಇವೆ. ಆಧ್ಯಾತ್ಮಿಕ ನೆಲೆಗಳಿವೆ. ನಾಥ ಪಂಥದ ಪರಂಪರೆಯ ಕೊನೆಯ ಕೊಂಡಿಯಾದಂಥ ಮುಪ್ಪಿನ ಕಾಡ ಸಿದ್ದೇಶ್ವರ ಮಹಾರಾಜರಿಂದ ಈ ಇಂಚಿಗೇರಿ ಸಂಪ್ರದಾಯ ಇಲ್ಲಿಗೆ ಬಂದು ನಿಂತಿದೆ. ಅಂದರೆ ಒಂದು ಇತಿಹಾಸ ದಾಖಲೆನ ಸರಿ. ಸ್ವಾತಂತ್ರ್ಯ ಹೋರಾಟಗಾರರ ತಾಣ, ನೀರು, ಆಶ್ರಯ, ರಕ್ಷಣೆ, ಆತ್ಮಸ್ಥೈರ್ಯ ತುಂಬಿದಂಥ ಕ್ಷೇತ್ರ. ಗುಪ್ತ ಚರ್ಚೆಗಳು ನಡೆದಂಥ ಮಹಾನ್ ಕ್ರಾಂತಿಕಾರಿಗಳನ್ನು ಹುಟ್ಟು ಹಾಕಿದಂಥ ರೋಚಕ ಇತಿಹಾಸವುಳ್ಳ ಇಂಚಿಗೇರಿ. ಸ್ವಾತಂತ್ರ್ಯ ನಂತರ ಈ ಮಠ ಬಹಳ ಪ್ರಚಲಿತಕ್ಕೆ ಬಂತು. ಕಟ್ಟಿಗೆ, ಮಣ್ಣು, ಕಲ್ಲು, ಮಣ್ಣಿಗಳ ಗೋಶಾಲೆ, ಅನ್ನಪ್ರಸಾದ ನಿಲಯ, ಪ್ರವಚನ
ಕಂಚಿನ ಹಾಲುಗಳನ್ನು ಹೊಂದಂಥ ಮೊದಲನೆಯ ಆ ಮಠದ ಒಂದು ನೋಟವನ್ನು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಈಗ ಎರಡನೇ ಮಠದ ವಿಹಂಗಮ ನೋಟವನ್ನು ನೀವು ನೋಡ್ತಾ ಇದ್ರಿ. ನವನಾಥ ಪಂಥ ಸಂಪ್ರದಾಯದ ಕೊನೆಯವರಾದಂಥ ಮುಪ್ಪಿನ ಷಡಕ್ಷರ ಹಾಕಿಕೊಟ್ಟಂಥ ಮಾರ್ಗವೇ ಅಧ್ಯಾತ್ಮ, ಜ್ಞಾನ, ದಾನ, ದಾಸೋಹದ ಪರಂಪರೆ. ಗುರುದೇವ್ ಪ್ರೊಫೆಸರ್ ಆರ್ ಡಿ ರಾಂಡೆಯವರ ಆಶ್ರಮದ ಅನುಯಾಯಿಗಳಾಗಿದ್ದು ಇಲ್ಲಿ ಅನ್ನಲಿಕ್ಕೆ ಹಲವಾರು ಭಾವಚಿತ್ರಗಳ ತೈಲವರ್ಣ, ಜಲವರ್ಣದ ಇಲ್ಲಿ ಚಿತ್ರಗಳು ನಮಗೆ ಸಾಕ್ಷ್ಯವಾಗಿ ನಿಂತುಕೊಂಡಿವೆ. ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು, ಚಳವಳಿ ಅನೇಕ ನೇತಾರರು, ವಿನೋಬಾ ಭಾವೆಯಂಥ, ಮಹಾತ್ಮ ಗಾಂಧಿಯಂಥ ಹಲವಾರು ನಾಯಕರು ಇಲ್ಲಿ ಬಂದು ತಂಗಿ ಹೋದಂಥ ಕುರುಹುಗಳು, ಸಾಕ್ಷ್ಯಗಳು ಸಿಗುತ್ತೆ. ಮುಪ್ಪಿನ ಕಾಡಸಿದ್ದೇಶ್ವರಂ ಈ ಪರಂಪರೆಯಲ್ಲಿ ಸ್ವಾತಂತ್ರ್ಯ ಕಿಡಿಯನ್ನು ಮೊಳಗಿಸಿದ್ದು ಎರಡನೆಯ ಹೆಜ್ಜೆಯಾಗಿ ಇಡೀ ಭಾರತಕ್ಕೆ ಇಂಚಿಗೇರಿ ಅಂದರೆ ಏನಪ್ಪ ಅನ್ನೋದು ಬೆಳಕಿಗೆ ಬಂದ 1947ರಲ್ಲಿ. ಹೀಗಾಗಿ ಸ್ವಾತಂತ್ರ್ಯದ ಕಹಳೆಯನ್ನು ಮೊಳಗಿಸಿದಂಥ ಕ್ಷೇತ್ರ ಇದುವೇ ಇಂಚಿಗೇರಿ. ವಾರಕರಿ ಸಂಪ್ರದಾಯ ಮೃದಂಗ ತಾಳಕ್ಕೆ 300 ವರ್ಷಗಳ ಗತಿಸಿವೆ. ಮಿಸಲ್ಕರ್ ಪರಿವಾರದಲ್ಲಿ ಜನಿಸಿದಂಥ ನಾರಾಯಣ ಅನ್ನುವ ಮಹಾನ್ ವ್ಯಕ್ತಿ ಜನನಾಗತ್ತೆ. ಅವರೇ ಮುಂದೆ ಗುರುಲಿಂಗ ಜಂಗಮ ಮಹಾರಾಜರಾಗಿ ಈ ಕ್ಷೇತ್ರದ ಮುಂಚೂಣಿಯಲ್ಲಿ ಇರ್ತಾರೆ. ದೇವರನಿಂಬ್ರಿಗಿ, ಇಂಚಿಗೇರಿ, ನಿಂಬಾಳ, ಮಹಾರಾಷ್ಟ್ರದ ಉಮದಿ, ಚಿಮ್ಮಡ ಪಾವನವಾದ ಕ್ಷೇತ್ರಗಳು. ಉಮದಿಯ ಬಾಬುಸಾಹೇಬ್ ಮಹಾರಾಜರು, ಜಮಖಂಡಿಯ ಹರಿನಾಥ ಪ್ರಭು, ಗಿರ್ಮಲ್ಲೇಶ್ವರ, ಹುಬ್ಬಳ್ಳಿಯ ಶಿವಪ್ರಭು, ಶ್ರೀ ಮಾಧವಾನಂದ ಪ್ರಭುಜಿ, ಗುರುಪುತ್ರೇಶ್ವರ ಮಹಾರಾಜರು, ಶ್ರೀ ಜಗನ್ನಾಥ, ಸದ್ಯದ ಶ್ರೀ ಸದ್ಗುರು ಸಮರ್ಥ ರೇವಣಸಿದ್ಧರ ಪರಂಪರೆಯಲ್ಲಿ ಇವತ್ತಿಗೂ ಕೂಡ ಸಾಗಿ ಬಂದಿವೆ. ಹಲವಾರು ಶರಣರು, ಸಂತರು ಇಲ್ಲೆಲ್ಲ ಆಗಿ ಹೋಗಿ ಪಾದ ಸ್ಪರ್ಶ ಮಾಡಿದಂಥ ಭೂಮಿ. ಗುರುಲಿಂಗ ಜಂಗಮ ಮಹಾರಾಜರು ಅತೀಂದ್ರಿಯ ಶಕ್ತಿಯನ್ನು ಮೆರೆದವರು. 1913ರಲ್ಲಿ ಬಾಬುಸಾಹೇಬ್ ಮಹಾರಾಜರು, 1934ರಲ್ಲಿ ಗಿರ್ಮಲ್ಲೇಶ್ವರ ಮಹಾರಾಜರು, 1996ರಲ್ಲಿ ಗುರುಪುತ್ರೇಶ್ವರ ಹಾಗೆ ಜಗನ್ನಾಥ ಮಹಾರಾಜರು ಇಲ್ಲಿ ಆಗಿ ಹೋದಂಥ ಕುರುಹುಗಳು ನೀವೆಲ್ಲ ನೋಡ್ತೀವಿ. ಸದ್ಗುರು ಸಮರ್ಥ ಗಿರ್ಮಲ್ಲೇಶ್ವರ ಮಹಾರಾಜರು ಹಾಗೆ ಇದು ಪ್ರಾರಂಭವಾದಂಥ ಈ ಕ್ಷೇತ್ರದ ಮಹಿಮೆ ಹೇಗೆ ಅಂದರೆ 1790ರಲ್ಲಿ ಜನಿಸಿದಂಥ ಗುರುಲಿಂಗ ಜಂಗಮ ಮಹಾರಾಜರು, ಬಾಬುಸಾಹೇಬ್ ಮಹಾರಾಜರು ಈ ಕ್ಷೇತ್ರದ ಮಠಕ್ಕೆ ಅಡಿಪಾಯ ಹಾಕಿದವರೇ ಈ ಇಬ್ಬರು ಶರಣರು. 1790 ಅಂದರೆ 1790ರಲ್ಲಿ ಜನಿಸಿದಂಥ ಗುರುಲಿಂಗ ಜಂಗಮ ಮಹಾರಾಜ ಅಂದರೆ ನಾರಾಯಣ ಮಹಾರಾಜರು ಅವರು ಮುಂದೆ ಗುರುಲಿಂಗ ಜಂಗಮ ಮಹಾರಾಜರಾಗಿ ಅವರ ಜೊತೆಗೂಡಿದಂಥ ಬಾಬುಸಾಹೇಬ್ ಮಹಾರಾಜರು ಈ ಕ್ಷೇತ್ರದ ಮಠಕ್ಕೆ ಅಡಿಪಾಯ ಹಾಕ್ತಾರೆ. 1200 ವರ್ಷಗಳ ನಾಥ ಪರಂಪರೆಯನ್ನು ಹೊಂದಿದಂಥ ನವನಾಥರಲ್ಲಿ ದತ್ತಾತ್ರೇಯ ಸ್ವಾಮಿಗಳಿಂದ ಈ ಪರಂಪರೆ ಎಲ್ಲವನ್ನ ಸಮ್ಮಿಶ್ರಗೊಳಿಸಿ ಅವರ ಕೊನೆಯ ಶಿಷ್ಯರಾದಂಥ ಮುಪ್ಪಿನ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಯಾರು ಈ ಕೊಲ್ಲಾಪುರದ ಕನ್ನೇರಿ ಮಠದ ಮುಪ್ಪಿನ ಕಾಡಸಿದ್ದೇಶ್ವರ ಮಠದಿಂದ ಆರಂಭವಾಗುವಂಥ ಈ ಸಂಪ್ರದಾಯ ಬಹಳ ರಘುನಾಥ ಪ್ರಿಯ ಶಿಷ್ಯರನ್ನು ಹೊಂದ್ತಾರೆ. ಮುಂದೆ 1834ರಲ್ಲಿ ಬಾಬುಸಾಹೇಬರ ಮಹಾರಾಜರ ಜನನ ಆಗತ್ತೆ. 1903ರಲ್ಲಿ ರಾಮನವಮಿ ದಿನ ಗುರುಲಿಂಗ ಜಂಗಮವರ ಒಂದು ಅಸ್ಥಿಯನ್ನು ಅಲ್ಲಿ ಇಂಚಿಗೇರಿಗೆ ತರ್ತಾರೆ. ಕಾರಣ ಅಲ್ಲಿ ಅವರ ಒಂದು ಸಮಾಧಿ ಸ್ಥಳಕ್ಕೆ ಹಲವಾರು ತೊಂದರೆಗಳನ್ನು
ಕೊಡುವಂಥ ಸಂದರ್ಭದಲ್ಲಿ ಬೇಡ, ಇಲ್ಲಿ ಯಾಕೋ ಗುರುವಿನ ಒಂದು ಸಮಾಧಿ ಮಾಡುವುದು ಬೇಡ ಅಂಥೇಳಿ ಅಲ್ಲಿಂದ ತಂದು ಇಂಚಿಗೆರೆಯಲ್ಲಿ ಬರ್ತಾರೆ. ಇಂಚಿಗೆರೆಯ ಅಣ್ಣಾರಾಯ ಕುಲಕರ್ಣಿಯವರ ಒಂದು 30 ಗುಂಟೆ ಜಮೀನನ್ನು ಅವರು ಪಡೆದುಕೊಂಡು ಅಲ್ಲಿ ಇವರ ಸಮಾಧಿ ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ಪ್ರಾರಂಭವಾಗಿ ಇವತ್ತು 400 ಎಕರೆ ಜಮೀನನ್ನು ಈ ಶ್ರೀಮಠವು ಹೊಂದಿದೆ. ಅಂದರೆ ಎಷ್ಟು ಆಧ್ಯಾತ್ಮಿಕವಾಗಿ ಜ್ಞಾನ ಕೇಂದ್ರವಾಗಿ ಅನ್ನ ಪ್ರಸಾದದ ದಾಸೋಹ ಕೇಂದ್ರ ಆಗಿದೆ. ಮತ್ತು ಬಾಬಾಸಾಹೇಬ್ ಮಹಾರಾಜರ ಮೊದಲ ಜ್ಞಾನ ಕೇಂದ್ರದ ಈ ಕಟ್ಟಡವನ್ನು ನಿರ್ಮಾಣವನ್ನು ನೋಡ್ತಿದ್ರಿ. ಬಹಳ ಪುರಾತನವಾದದ್ದು. ಮುಂದೆ ಬರಬರ್ತಾ ಹಲವಾರು ಜೀರ್ಣೋದ್ಧಾರ ಮಂದಿರಗಳ ನಿರ್ಮಾಣವಾದವು. ರಲ್ಲಿ ಶ್ರೀ ಗುರುದೇವ ರಾನಡೆ ಪೃಥ್ವಿಯ ಮೇಲೆ ಭೂದೇವರು ನೆಲೆಸಿದ ಕ್ಷೇತ್ರ ಅಂತೇಳಿ ಅಂದಿನ ಕಾಲದಲ್ಲಿ ಪತ್ರ ಲೇಖನವನ್ನು ಮಾಡಿದ್ದು ಕೂಡ ನಾವು ಈ ಮಠದಲ್ಲಿ ಉಲ್ಲೇಖಗಳನ್ನು ನಾವು ನೋಡ್ತೀವಿ. ರಲ್ಲಿ ನವೆಂಬರ್ 2 ಹುಬ್ಬಳ್ಳಿಯ ಮುರುಗೋಡ ಮನೆತನದಲ್ಲಿ ಸದ್ಗುರು ಸಮರ್ಥ ಮಹಾದೇವರು ಜನ್ಮ ತಾಳ್ತಾರೆ. ಶ್ರೀ ಮಾಧವಾನಂದ ಪ್ರಭುಜಿಯವರ ಅನ್ಯಾಯದ ವಿರುದ್ಧ ಹೋರಾಟ, ಕಾಯಕದ ನಿಷ್ಠೆ, ದೇಶ ಪ್ರೇಮ, ಉದ್ಯೋಗ, ದೀನ ದಲಿತರಿಗೆ ಆಶ್ರಯ ತಾಣವಾದಂಥದ್ದು ಕ್ಷೇತ್ರ ಇದುವೇ ಇಂಚಿಗೇರಿ. ಜನಸೇವೆಯ ಮುಖ್ಯ ಧ್ಯೇಯ ಆಗಿತ್ತು ಬಾಲ ಬ್ರಹ್ಮಚಾರಿಯಾದ ಶ್ರೀ ಮಾಧವಾನಂದ ಪ್ರಭುಜಿಯವರು. 1980ರಲ್ಲಿ ಸಮಾಧಿ ಹೊಂದಿದರಂಥ ಶ್ರೀ ಮಾಧವಾನಂದ ಪ್ರಭುಜಿಯವರು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದರು. ಗೋಹತ್ಯೆ, ಸರ್ವೋದಯ, ಜ್ಞಾನದ ಅರಿವು, ಅಂತರ ಧಾರ್ಮಿಕ ಬಾಲ ಬ್ರಹ್ಮಚಾರಿ ಅಂತ ಮಾಧವಾನಂದ ಪ್ರಭುಜಿಯವರ ಒಂದು ಸ್ವಾತಂತ್ರ್ಯದ ಕಿಡಿ ಇಡೀ ಕರ್ನಾಟಕಕ್ಕೆ ಕೀರ್ತಿ ಪತಾಕೆಯನ್ನು ಹಾರಿಸಲಿಕ್ಕೆ ಮುಖ್ಯ ಪಾತ್ರ ವಹಿಸಿದಂಥ ಶ್ರೀ ಮಾಧವಾನಂದ ಪ್ರಭುಜಿಯವರು. ಗುರುಪುತ್ರೇಶ್ವರ ಮಹಾರಾಜರು 15 ವರ್ಷ ಧರ್ಮ ಪ್ರಚಾರ ಮಾಡಿ ಗೋಹತ್ಯೆ ನಿಷೇಧ, ಸರ್ವೋದಯದ ಕನಸನ್ನು ಕಂಡವರು, ಜ್ಞಾನದ ಅರಿವು, ಅಂತರ್ಧಾರ್ಮಿಕ ವಿಧವಾ ಮದುವೆಗಳನ್ನು ಮಾಡುತ್ತಾ ಸಾಗಿ 15 ವರ್ಷ ಮಾಡಿದರು. ಮುಂದೆ ಬಂದವರೇ ಜಗನ್ನಾಥ ಮಹಾರಾಜರು. 1996ರಿಂದ ಮಠದ ಎಲ್ಲ ದೈನಂದಿನ ಆಧ್ಯಾತ್ಮಿಕ ಕಾರ್ಯಗಳನ್ನು 15 ವರ್ಷ ಕಾಲ ನಿರಂತರ ಸೇವೆ ಮಾಡಿ 2011ರಲ್ಲಿ ಅಂದರೆ 2011ರಲ್ಲಿ ಲಿಂಗೈಕ್ಯರಾದರು.
ಸುಮಾರು 300 ಮಠಗಳ ಶಾಖಾ ಮಠಗಳನ್ನು ಇವತ್ತು ಹೊಂದಿದೆ. ಹಲವಾರು ಕುಬ್ಬಕಡ್ಡಿ, ಚಿಮ್ಮಡ, ರಬಕವಿ, ಬನಟ್ಟಿ, ಹಲವಾರು ಸಾವಳಗಿ, ಹಲವಾರು ಕ್ಷೇತ್ರಗಳಲ್ಲಿ ಈ ಆಧ್ಯಾತ್ಮಿಕ ಧ್ಯಾನ ಕೇಂದ್ರವನ್ನು ಹೊಂದಿದ್ದು ಸುಮಾರು 300 ಮಠಕ್ಕಿಂತ ಹೆಚ್ಚು. ಹೀಗಾಗಿ ದಶಾವತಾರಗಳನ್ನು ಮುಖ್ಯ ದ್ವಾರದಲ್ಲಿ ನಾವು ನೋಡ್ತೀವಿ. ಹಾಗೆ ಸ್ವಾತಂತ್ರ್ಯ ಸಂಗ್ರಾಮದ ಸರ್ದಾರ್ ಬೂಟಾ ಸಿಂಗ್, ಎಂ ಕೃಷ್ಣ, ಧರ್ಮಸಿಂಗ್, ಹಲವಾರು ನಾಯಕರೆಲ್ಲ ಇಲ್ಲಿ ಈ ಮಠಕ್ಕೆ ದರ್ಶನಕ್ಕಾಗಿ ಬಂದು ಪುನೀತರಾಗಿದ್ದಾರೆ. ಕರ್ನಾಟಕದ ಏಕೀಕರಣದ ಹೋರಾಟದ ಶ್ರೀ ಮಹಾದೇವಪ್ಪ ಮಹಾರಾಜರು ಅವರಿಗೆ ಮರಣೋತ್ತರವಾಗಿ ಕರ್ನಾಟಕದ ಏಕೀಕರಣದ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಕೊಡಮಾಡಿತು. ಭೀಕರ ಬರಗಾಲದ ಮಧ್ಯೆ ಸ್ವಾತಂತ್ರ್ಯದ ಕಹಳೆಯನ್ನು ಮೊಳಗಿಸಿದಂಥ ಏಕೈಕ ಮಠ ಯಾವುದಿದ್ರೆ ಇಂಚಿಗೇರಿಯ ಮಠ. ಸದ್ಗುರು ಸಮರ್ಥ ಶಿವಪ್ರಭು ಮಹಾರಾಜರ ಸಮಾಧಿಯನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ. ಒಂದೊಂದು ಸಮಾಧಿಗಳು ಒಂದೊಂದು ಮಂದಿರವಾಗಿ, ಒಂದೊಂದು ಸಮಾಧಿಗಳು ಒಂದೊಂದು ದೇವಾಲಯವಾಗಿ, ಒಂದೊಂದು ಸಮಾಧಿಗಳು ಭಾರತೀಯ ಸಂಸ್ಕೃತಿಯ ಪರಂಪರೆ ಕಲೆಯನ್ನು ಬಿಂಬಿಸಲಿಕ್ಕೆ, ಜ್ಞಾನವನ್ನು ಮೇರು ಕ್ಷೇತ್ರಕ್ಕೆ ಓದಿ ನಿಲ್ಲಿಸುವಂಥ ಕ್ಷೇತ್ರವೇ ಇಂಚಿಗೇರಿ. ಸದ್ಗುರು ಸಮರ್ಥ ಜಗನ್ನಾಥ ಮಹಾರಾಜರ ಸಮಾಧಿ ಕೂಡ ನಾವು ನೋಡ್ತೀವಿ. ಅವರು ಹೇಗಿದ್ರು, ಇದರು ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರು ಹಾಕಿಕೊಟ್ಟಂಥ ದಾಸಬೋಧವ ಇದು ಅವರ ಮೂಲ ಗ್ರಂಥವಾಗಿ ಎಲ್ಲ ಧರ್ಮಗಳ ಸಾರವನ್ನು ತುಂಬಿದಂಥ ಭಗವದ್ಗೀತೆ, ಈ ರಾಮಾಯಣ, ಮಹಾಭಾರತ, ಇತರ ಎಲ್ಲ ಕತೆ, ಎಲ್ಲ ಧರ್ಮಗಳ ಸಾರವನ್ನು ತುಂಬಿ ದಾಸಬೋಧ 10 ಸಮಾಸಗಳನ್ನು ಕೊಟ್ಟರು. ವಿಮಲ ಬ್ರಹ್ಮ, ನಾನೇ ಬ್ರಹ್ಮ, ನಾನೇ ದೇವರು, ನನ್ನೊಳಗೆ ದೇವರಿದ್ದಾನೆ, ನಿರ್ಮಲವಾದ ಮನಸ್ಸೆ, ಧ್ಯಾನದಿಂದ ಒಂದು ಉತ್ತುಂಗ ಸ್ಥಾನಕ್ಕೆ ಹೋಗುವುದು ಇದರ ಮೂಲ ಉದ್ದೇಶ.
ಪಂಢರಪುರದ ವಿಠ್ಠಲನ ಪರಂಪರೆಯ ತಾಳ ಮದ್ದಲೆಗಳು, ಜಾಗಟೆ, ತಮಟೆ ವಾದ್ಯ ಇಲ್ಲಿನ ದಾಸಬೋಧದ ಒಂದು ಭಾಗವಾಗಿ ನಿತ್ಯ ಭಜನೆ ಕೀರ್ತನೆಗಳು ಸಾಗಿ ಬರ್ತಾ ಇವೆ. ಪ್ರತಿ ದಿನವೂ ಇಲ್ಲಿ ವೀಣಾಪಾರ ನಡೆಯುತ್ತೆ. ಹಲವಾರು ಭಜನೆ ಕೀರ್ತನೆಗಳು ಎಲ್ಲವೂ ಇಲ್ಲಿ ಸಾಗುತ್ತಾ ಬಂದಿದೆ. ಅನ್ನದಾಸೋಹ ನಿರಂತಿದೆ. ಸುಮಾರು ಕಾಯಕ ನಿಷ್ಠೆ ಮಾಡುವವರಿಗೆ, ಜ್ಞಾನ ಮಾಡುವವರಿಗೆ ಅದ್ಭುತ ಕ್ಷೇತ್ರದ ದರ್ಶನ ನೀವು ಕೂಡ ಮಾಡ್ಬೋದು. ಗಪ್ ಇವೆಲ್ಲ ಹೋಲಿ ಗಪ್ ಮಂದಿ ಎಲ್ಲ. ನಮ್ಮ ಜೀವನ ಹೇಗಿತ್ತು ಅನ್ನೋದು ಇಲ್ಲಿ ನಾವು ಇಡೀ ಇಂಚಿಗೇರಿ ಮಠವನ್ನು ನಾವು ಸುತ್ತಾಕಿದಾಗ ನಮಗೆ ಗೊತ್ತಾಗತ್ತೆ. ಕಟ್ಟಿಗೆಯ ಮನೆಯಿಂದ ಕಾಂಕ್ರೀಟ್ ನಾಡಿನವರಿಗೆ ಏನೆಲ್ಲ ನೋಡಲಿಕ್ಕೆ ಸಿಗುವ ಸ್ಥಳ ಯಾವುದಿದ್ರೆ ಏಕೈಕ ಇಂಚಿಗೇರಿ ಮಠ. ಕಟ್ಟಿಗೆ, ಮಣ್ಣಿನ, ಕಲ್ಲಿನ ಮನೆಗಳು, ಮಠಗಳನ್ನು ಇವತ್ತು ನೋಡ್ತೀವಿ. ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ. ಅಲ್ಲಿ ನಾವು ಕೂತು ಪ್ರಾರ್ಥನೆಯನ್ನು ಮಾಡಿದಾಗ, ಜ್ಞಾನವನ್ನು ಮಾಡಿದಾಗ ಸಿಗುವ ಆನಂದವೇ ಬೇರೆ. ಇವತ್ತು ಕಾಂಕ್ರೀಟ್ ಕಾಡಿನಲ್ಲಿ, ಕಾಂಕ್ರೀಟ್ ಮನೆಗಳಲ್ಲಿ, ಕಾಂಕ್ರೀಟ್ ದೇವಾಲಯಗಳಲ್ಲಿ ನಮಗೆ ಸಿಗ್ತಾ ಇಲ್ಲ. ಅಂಥ ಪ್ರಶಾಂತವಾದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದು ಅಂದಿನಿಂದ ಇಂದಿನವರೆಗೂ ಹಾಗೇ ಇದೆ. ಪ್ರಶಾಂತವಾದ ಇಂಚಿಗೇರಿಯ ಗ್ರಾಮವನ್ನು ಬಿಟ್ಟು ಈ ಕಡೆ ಕಣ್ಣೂರನ್ನು ಬಿಟ್ಟು ಮಧ್ಯಭಾಗದಲ್ಲಿ ವಿರಾಜಮಾನವಾಗಿ ನಿಂತುಕೊಂಡಿದೆ. ವಿಶಾಲವಾದ ಮೈದಾನದಲ್ಲಿ ಬ್ರಿಟಿಷರ ನಿದ್ದೆಗೆಡಿಸಿದಂಥ ಇಂಚಿಗೇರಿ ಮಠ ಸದಾ ದಾಸೋಹವನ್ನು ಮಾಡುತ್ತಿರುವ, ಇಂದಿಗೂ ಕೂಡ ನಿಲ್ಲದ ಹಲವಾರು ಉಗ್ರಾಣಗಳನ್ನು ಹೊಂದಿದೆ. ಸುಮಾರು ಜಮೀನುಗಳಿಂದ ಬಂದಂಥ ಎಲ್ಲ ದವಸ ಧಾನ್ಯಗಳನ್ನು ಅನ್ನದಾನಕ್ಕೆ ಮೀಸಲಿಡ್ತಾರೆ. ಪ್ರತಿ ವರ್ಷ ಇಲ್ಲಿ 1 ತಿಂಗಳ ಪರ್ಯಂತ ಜ್ಞಾನ ಸಪ್ತಾಹ, ದಾನ ಸಪ್ತಾಹ, ಅನ್ನದಾಸೋಹದ ಸಪ್ತಾಹ ನಡೀತೆ. ಪ್ರತಿದಿನ ಹಲವಾರು ಮಹಾನ್ ವ್ಯಕ್ತಿಗಳಿಂದ, ಹಲವಾರು ಶರಣರಿಂದ ಜ್ಞಾನ ದಾಸೋಹದ ನಡೀತಾ ಇದೆ. ಅಂದು ಬಳಸಿದಂಥ ಚರ್ಮದ ಚಪ್ಪಲಿಗಳು ಇಂದು ಕೂಡ ಹಾಗೆ ಸಂರಕ್ಷಣೆ ಇಟ್ಕೊಂಡು ಬಂದಿದ್ದಾರೆ. ಅಂದಿನ ಸಂಗ್ರಾಮಕ್ಕೆ, ಅಂದಿನ ಒಂದಿಷ್ಟು ಬ್ರಿಟಿಷರ ಹೋರಾಟಕ್ಕೆ ಬೇಕಾಗುವ ಸೇನಾ ನಾಯಕರಿಗೆ, ಹಾಗೆ ಅವರಿಗೆ ಕೂಡ ತಾಲೀಮು ಮಾಡುವ ಗರಡಿ ಮನೆಗಳು ಕೂಡ ಇಲ್ಲಿ ನಾವು ನೋಡ್ತೀವಿ. ಅಂದಿನ ಕಾಲದ ತೈಲವರ್ಣಗಳು, ಅಲ್ಲಿ ಬಂದಂಥ ನಾಯಕರುಗಳು, ವಿನೋಬ ಭಾವೆ ಹಿಡಿದು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಇಲ್ಲಿ ಆಶ್ರಯ ತಾಣವಾಗಿತ್ತು. ಇವರು ಕೂಡ ಅನುಭವ ಆಗಿದ್ದರನ್ನಲಿಕ್ಕೆ ಹಲವಾರು ಚಿತ್ರಪಟಗಳೇ ನಮಗೆ ಸಾಕ್ಷಿಯಾಗಿ ನಿಂತ್ಕೊಂಡು ಬಿಟ್ಟಿದೆ. ನಾನು ಇಲ್ಲಿ ಹೊರಟಿದ್ದು ಒಂದು ಕ್ಷೇತ್ರ, ಒಂದು ಮಠ ಕೇವಲ ಧಾರ್ಮಿಕ ಆ ಪಂಗಡಕ್ಕೆ ಸೀಮಿತ ಆಗದೆ ಸರ್ವ ಧರ್ಮದ ಸರ್ವೋದಯದ ಕನಸು ಕಂಡಿದ್ದು ಯಾವ ಮಠ ಅಂದರೆ ಈ ಇಂಚಿಗೇರಿ ಸಂಪ್ರದಾಯ. ಹಾಗೆ ಇನ್ನೊಂದು ವಿಶಿಷ್ಟ ನೀವೆಲ್ಲ ಕೇಳಿದ್ರಿ, ಈಗ ಸ್ವಾತಂತ್ರ್ಯಕ್ಕೆ ಕಿಡಿ ಹೆಚ್ಚಿದಂಥ ಮಾಧವಾನಂದ ಪ್ರಭುಗಳು ಹಲವಾರು ಇಲ್ಲಿ ಕಾರಣಕರ್ತರಾಗ್ತಾರೆ. ಹೀಗಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದಂಥ ನೆಲ, ಪವಿತ್ರ ಕ್ಷೇತ್ರ. ಹೀಗಾಗಿ ಇಲ್ಲಿ ಪ್ರಶಾಂತತೆ ಇದೆ. ಜ್ಞಾನಾಸಕ್ತರಿಗೆ ಹೇಳಿ ಮಾಡಿಸಿದಂಥ ಸ್ಥಳ. ಈಗ 10ನೇ ಗುಡಿಯ ಒಳ ಪ್ರವೇಶನ ಮಾಡ್ತೀವಿ.
ಅಂದಿನ ಕಾಲದ ಪುರಾತನ ಅನ್ಲಿಕ್ಕೆ ಇದು ಸಾಕ್ಷ್ಯಗಳನ್ನು ನೀಡುತ್ತಾ ಇದೆ. 12ನೇ ಶತಮಾನಕ್ಕೆ ಅಲ್ಲಿ ನಿರ್ಮಾಣವಾದಂಥ ಈ ಕ್ಷೇತ್ರ ಅಂತ ನಮಗೆ ಈ ಕಟ್ಟಡಗಳನ್ನು ನೋಡಿದಾಗ ಗೊತ್ತಾಗತ್ತೆ. ಕಲ್ಲು ಕಟ್ಟಿಗೆ ಮಣ್ಣಿನ ಮೇಲ್ಛಾವಣಿಯನ್ನು ನೋಡಲಿಕ್ಕೆ ಈಗ ಮಾತ್ರ ವಿರಳಾಗಿದೆ. ಬಸವಣ್ಣವ್ರನ್ನ 12ನೇ ಶತಮಾನದಿಂದ ಆಧ್ಯಾತ್ಮಿಕ ನೆಲೆಗಳನ್ನು ಕಂಡುಕೊಂಡವರೇ ಇಂಚಿಗೆರೆ ಸಂಪ್ರದಾಯಗಳು. ಒಂದು ಕಡೆ ಇಂಚಿಗೆರೆ ಸಂಪ್ರದಾಯ, ಇನ್ನೊಂದು ಕಡೆ ಹಾನಗಲದ ಕುಮಾರಸ್ವಾಮಿಗಳು 16ನೇ ಶತಮಾನ, ನಂತರ 17ನೇ ಶತಮಾನಕ್ಕೆ ಇಂಚಿಗೆರೆ ಸಂಪ್ರದಾಯ, ಕಾಡಸಿದ್ದೇಶ್ವರ ಮಠದ ಪರಂಪರೆ ಎರಡೂ ಕೂಡ ಬಹಳ ಉತ್ತುಂಗ ಜೊತೆಗೆ ಸಾಯಿತು. ಹಲವಾರು ಧರ್ಮವು ಕೂಡ ಉನ್ನತ ಸ್ಥಾನಕ್ಕೆ ಹೋಗ್ತಾ ಒಂದು ಆಧ್ಯಾತ್ಮಿಕ ಚಿಂತನೆಗಳನ್ನು ಇಂದಿಯವರೆಗೂ ಕೊಡ್ತಾ ಇದೆ. ಅಂದಿನ ಕಾಲದ ಆ ಮಠಗಳ ನಿರ್ಮಾಣದ ಎಲ್ಲವನ್ನ ನೀವು ನೋಡಲಿಕ್ಕೆ ಸಿಗತ್ತೆ. ಅದಕ್ಕೆ ಏಕೈಕ ಮಠ ಪುರಾತನ ಹಿಡಿದು ಕಟ್ಟಿಗೆ ಕಾಡಿನಿಂದ ಹಿಡಿದು ಕಾಂಕ್ರೀಟ್ ನಾಡಿನವರೆಗೆ ಎಲ್ಲವನ್ನ ಆಧುನಿಕ ಹಳೆಯ ಎಲ್ಲವನ್ನು ನೋಡುವುದು. ಇದು ಅಂದಿನ ಕಾಲದಲ್ಲಿ ಬಳಸಿದಂಥ ಈಗಲೂ ಕೂಡ ಬಳಸುವಂಥ ಉಗ್ರಾಣದ ಚಿತ್ರಣವನ್ನು ನಿಮಗೆ ಕಾಣುತ್ತೆ. ಹಲವಾರು ಪ್ರದೇಶಗಳಿಂದ ಬಂದಂಥ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಒಂದು ಫ್ಲೋರ್ ಮಷಿನ್ನಲ್ಲಿ ಹಾಕಿ ಭೋಜನದ ವ್ಯವಸ್ಥೆಯನ್ನು ಮಾಡುವುದು. 12ನೇ ಮಠವೇ ಅತಿ ದೊಡ್ಡ ಮಠವಾಗಿದೆ. ಇಲ್ಲಿ ಸುಮಾರು 10,000 ಜನ ಇಲ್ಲಿ ಕೂತ್ಕೊಳ್ಳಿಕ್ಕೆ 50,000 ಜನ ಇಲ್ಲಿ ಬಂದು ಹೋಗ್ತಾರೆ ಇಲ್ಲಿನ ಒಂದು ಸಪ್ತಾಹ ಕಾರ್ಯಕ್ರಮಕ್ಕೆ. ಅಷ್ಟು ಜನ ಇಲ್ಲಿ ಬರ್ತಾರೆ ಮೂಲ ಮಠಕ್ಕೆ. ನೋಡಿದರೆ ಒಂದು ದೊಡ್ಡ ಮಠದ ಅಷ್ಟು ವಿಶಾಲವಾದ ಪ್ರಾಂಗಣದಲ್ಲಿ ಹೊಸದಾಗಿ ನಿರ್ಮಾಣದಂಥ ಮಠ ಸಭಾಭವನ ಇಲ್ಲಿ ಬಹಳ ವಿಶೇಷವಾಗಿ ಮಾಡಿದ್ದಾರೆ. ಸಾವಿರಾರು ಜನ ನಿಂತ್ಕೊಳ್ಳಿಕ್ಕೆ ಮಾಡಿದರು. ಹಲವಾರು ಸಮಾಧಿಗಳನ್ನು ನೋಡಿದ್ರಿ. ಹಲವಾರು ಶರಣರ ಇಲ್ಲಿ ನಿಂತು ಆಶ್ರಯ ಪಡೆದು ಹೋದಂಥ ಭಾವಚಿತ್ರಗಳನ್ನು ನೋಡಿದ್ರಿ. ಇದು 13ನೇ ಗುಡಿ. ಹಲವಾರು ಸಂತ ಶರಣರು ಎಲ್ಲ ಇಲ್ಲಿ ಮಾರು ಹೋಗಿ ಜ್ಞಾನಕ್ಕೆ ಮನಸೋತು ಇಲ್ಲೇ ಸಮಾಧಿಗಳನ್ನು ತೆಗೆದುಕೊಂಡಂಥ ಸಾಕ್ಷ್ಯಾಧಾರಗಳು ನಮಗೆ ಸಿಗುತ್ತೆ. ಅಂದಿನ ಚಿತ್ರಪಟಗಳು ಇವತ್ತು ಐತಿಹಾಸಿಕ ಪುಟದ ದಾಖಲೆಯನ್ನು ಬರಿತಾ ಇದೆ ಇಂಚಿಗೆರೆ ಸಂಪ್ರದಾಯ. ಮತ್ತೆ ಮತ್ತೊಂದು ವಿಷಯದೊಂದಿಗೆ ಬರೀತೀನಿ. ಮತ್ತೆ ಹೇಗೆ
ಹೊಯ್ಸಳರು ಚಾಲುಕ್ಯ ಕಟ್ಟಿದಂಥ ಆ ಮಂದಿರ ಬೃಹತ್ ನಿರ್ಮಾಣದ ಥರವೇ ಹೊಸದಾಗಿ ನಿರ್ಮಾಣದಂಥ ಸಭಾಭವನ ಇವತ್ತು ಕರ್ನಾಟಕದ ಜನತೆಯನ್ನು ಕೈ ಬೀಸಿ ಕರೀತಾ ಇದೆ. ಹಲವಾರು ಕಾರ್ಯಕ್ರಮಗಳು ಇಲ್ಲಿ ಜರುಗ್ತಾ ಇವೆ. ಮಠಕ ಅಂದ್ರೆ ಎಲ್ಲ ಹಾಲು ಇದ್ದವ್ರು ಅವರ ಸೇವ್ ಮಾಡ್ತಾರೆ. ನೀವು ಏಜೆಂಟ್ ನೋಡಿ ಘೋಷಿಸಿದ್ದೀರಿ ಅಂತ ಅವನು ಹಿಡಿದ ಮಾಡ್ಕೊತಾ ಇಲ್ಲ. ವಿಮಾನ ತಂದಿರ್ತಾರೆ. ಯಾರು ಪ್ರಶಸ್ತಿ ನೋಡಕ್ ಬಂದಿ ನೋಡ್ರಿ, ನಾವು ಎತ್ಕೊಳ್ದವ್ರು ಅದೀರಿ. ಹಂಗೆ ಹೇಳ್ತಾನ್ರಿ ಅವ್ನ ಕನಸು ಹಾಂ ಕುಲ್ಕರ್ಣ್ಯವ್ರು ಅವರು ಬಂದಾರಲ್ಲ ಇವನು ಆದ್ರೇ ರೀ ಅವರು ಎಲ್ಲ ಒಂದೇ ಅಲ್ಲ. ಹಾಂ ಬಂದಾರ ನೋಡ್ರಿ, ಅದಾರ ನೋಡ್ರಿ, ಲಗ್ನ ಮನ್ಯಾಗ ಅದಾರ. ಹಾಂ ಕಾಕರ ಅದು ಅಚ್ಚಿ ಕಡೆದ ಎತ್ತ ತಂದಿರಲ್ಲ, ಅಚ್ಚಿ ಕಡೆ ಎತ್ತರಿ, ಅದು ಯಾವ್ರದ್ರಿ ಅದ ಇಲ್ಲಿವರಿ? ಹಾಂ ಹಾಂ ಮಠದ ರೀ ಅಜ್ಮಾಸ್ ರೀ 40 ಎಕರೆ 400 ಎಕರೆ. ಬಾಲ ಹಂಗ್ಯಾಕ ಬಾ. ಬಾ
ಎಷ್ಟು ಮಾರ